ಕಲ್ಯಾಣ ಕರ್ನಾಟಕ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಂದು ಒಕ್ಕೂಟದ ಗೌರವಾಧ್ಯಕ್ಷರಂಥ ಜಗನ್ನಾಥ್ ಸೂರ್ಯವಂಶಿಯವರು, ಜಿಲ್ಲಾಧ್ಯಕ್ಷರಂಥ ಸಚಿನ್ ಪ್ರತಾಪಾದ್ ಅವರು, ಅದೇ ರೀತಿ ಮಾನ್ಸಿಂಗ್ ಚವ್ಹಾಣ್ ಅವರು, ಸಂದೀಪ್ ಭರಣಿಯವರು ಮತ್ತು ರವಿ ದೇಗಾಂ ಅವರು, ಆನಂದ್ ತೆಗ್ನೂರ್ ಅವರು ಮತ್ತು ನಾವು ಎಲ್ಲರೂ ಸೇರಿ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಿರೋಂಥ ಉದ್ದೇಶ ಏನಂದರೆ, ಕಳೆದ ಕಾಂಗ್ರೆಸ್ ಸರ್ಕಾರ, ಕೇಂದ್ರ ಕಾಂಗ್ರೆಸ್ ಸರ್ಕಾರದಲ್ಲಿ ಕಲಬುರಗಿಯ ಲೋಕಸಭೆಯಿಂದ ಸ್ಪರ್ಧಿಸಿ ಸಂಸದರಾಗಿ ಮತ್ತು ರೈಲ್ವೆ ಸಚಿವರಾಗಿ ಕೆಲಸ ಮಾಡ್ತಿರುವಂಥ ಕಲಬುರಗಿಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ರೈಲ್ವೆ ಸಚಿವರಾದಂಥ ಸಂದರ್ಭದಲ್ಲಿ ಕಲಬುರಗಿಯ ರೈಲ್ವೆ ವಿಭಾಗೀಯ ಕಚೇರಿಯನ್ನು ಆಗಬೇಕಂತೇಳಿ ಅದು ಘೋಷಣೆ ಮಾಡೋಕ್ಕೆ ಕಲಬುರಗಿಯ ರೈಲ್ವೆ ಆವರಣದಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಜರುಗಿತ್ತು. ಆ ಕಾರ್ಯಕ್ರಮ ಎಲ್ಲ ಮಾಧ್ಯಮಿತರು, ನಾವು ಈ ಭಾಗದ ವಿಧಾನ ಪರಿಷತ್ ಸದಸ್ಯರುಗಳು ಮತ್ತು ಕೇಂದ್ರದ ಒಂದು ರೈಲ್ವೆಯ ಅಧಿಕಾರಿಗಳು ಎಲ್ಲರೂ ಬಂದಂಥ ಸಂದರ್ಭದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಅವತ್ತು ಅದನ್ನು ಘೋಷಣೆಯನ್ನು ಮಾಡಿದ್ದಾರೆ. ಅಲ್ಲದೆ ಅಧಿಕಾರಿಗಳಿಗೆ ಕೂಡ ಕೇಳಿದ್ದಾರೆ, ಎಷ್ಟು ದಿನಗಳಲ್ಲಿ ಆಗ್ತದಪ್ಪ ಅಂತ ಕೇಳಿದಾಗ ಕೂಡ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಆದರೆ ಇಷ್ಟು ದಿನಗಳಾದರೂ ಕೂಡ ಸುಮಾರು 10 ವರ್ಷಗಳ ಕಳೆದರೂ ಕೂಡ ಕಲಬುರಗಿ ರೈಲ್ವೆ ವಿಭಾಗೀಯ ಕಚೇರಿ ನೆನಗುದಿಗೆ ಬಿದ್ದಿದೆ. ಈಗಾಗಲೇ ರಾಜ್ಯ ಸರ್ಕಾರ ಈಗಾಗಲೇ ಭೂಮಿ ಕೊಟ್ಟಿದೆ. RTO ನಮ್ಮ ರಾಜಾಪುರ್ DDP ಆಫೀಸ್ ಎದುರುಗಡೆ ಒಂದು ಈಗಾಗಲೇ ಭೂಮಿಯು ಕೂಡ ಅದಕ್ಕೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಇವತ್ತು ನಿನ್ನೆ 24/7/2024 ಇವತ್ತು ಸಂಸದಿನಲ್ಲಿ ಇವತ್ತು ನೂತನವಾಗಿ ಸಂಸದರಾಗಿ ಆಯ್ಕೆಗೊಂಡಿರುವಂಥ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಡಮನಿಯವರು ಇವತ್ತು ಸದನದಲ್ಲಿ ಇವತ್ತು ಪ್ರಶ್ನೆಯನ್ನು ಮಾಡ್ತಾರೆ. ರೈಲ್ವೆ ಸಚಿವರಾದಂಥ ಇವತ್ತು ಅಶ್ವಿನ್ ವೈಷ್ಣವರನ್ನು ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ವಿನಾಕಾರಣ ನಾವು ಕೇಳುವಂಥ ಪ್ರಶ್ನೆ ಕಲಬುರಗಿ ರೈಲ್ವೆ ವಿಭಾಗೀಯ ಕಚೇರಿ ಬಗ್ಗೆ ಪ್ರಶ್ನೆ ಕೇಳಿದ್ದೇವೆ. ಆದರೆ ರೈಲ್ವೆ ಸಚಿವರು ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಬೆಂಗಳೂರು, ಮೈಸೂರು ರೈಲ್ವೆಗಳ ಯೋಜನೆಗಳ ಬಗ್ಗೆ, ಪ್ರಸ್ತಾವನೆ ಬಗ್ಗೆ ಅದನ್ನು ಮಾತಾಡ್ತಾರೆ. ನಾವು ಕೇಳಿದ್ದು, ಸ್ವಾಮಿ ನಿಮಗೆ ಕೇಳ್ತಾರೆ ಪ್ರಶ್ನೆ, ಕಲಬುರಗಿ ರೈಲ್ವೆ ವಿಭಾಗೀಯ ಕಚೇರಿ ಏನಾಯಿತು? ಅವರು ಹೇಳ್ತಾರೆ, ಈಗಾಗಲೇ ನಾವು ಕಳೆದ ಬಾರಿ ಡಾಕ್ಟರ್ ಉಮೇಶ್ ಜಾಧವ್ ಲೋಕಸಭೆಯ ಸದಸ್ಯರಾದಂಥ ಸಂದರ್ಭದಲ್ಲಿ 3 ಜನ ಅಧಿಕಾರಿಗಳನ್ನು ನೇಮಿಸಿ ಇಲ್ಲಿಗೆ ಕಳಿಸಿದ್ದಾರಂತೆ, ವರದಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಅವಶ್ಯಕತೆ ಇಲ್ಲ ಅಂತೇಳಿ ವರದಿ ಸಲ್ಲಿಸಿದ್ದಾರೆ. ಆ ಅಧಿಕಾರಿಗಳು ಯಾರು ಬಂದರು, ಯಾರನ್ನ ಭೇಟಿ ಆದರು, ಏನು ಪರಿಶೀಲನೆ ಮಾಡಿದ್ರು, ಈ ಭಾಗದಲ್ಲಿ ಏನು ಸಂಸದರಿಗೆ ಭೇಟಿ ಆದ್ರ, ಶಾಸಕರನ್ನ ಭೇಟಿ ಆದ್ರ, ಜಿಲ್ಲಾಧಿಕಾರಿಗಳ ಭೇಟಿ ಆದ್ರ, ಯಾರನ್ನೂ ಭೇಟಿಯಾಗಿಲ್ಲ. ಅವ್ರು ಬಂದರು, ಯಾರನ್ನ ಭೇಟಿ ಆದರು, ಯಾವ ವರದಿ ಕೊಟ್ಟರು ಅನ್ನೋ ಏನೂ ಗೊತ್ತಿಲ್ಲ. ಆದರೆ ಒಟ್ಟಾರೆ ಏನಾಗಿದೆ, ಕೇಂದ್ರ ಸರ್ಕಾರ ಇವತ್ತು ರೈಲ್ವೆ ಸಚಿವರು ಈ ಭಾಗಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋಂಥ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಹಾಗಾಗಿ ನಾವು ಮಲ್ಲಿಕಾರ್ಜುನ್ ಖರ್ಗೆಜಿಯವರು ತಂದಂಥ ಯೋಜನೆಗಳು ಮತ್ತೆ ಪುನಃ ಇಲ್ಲಿ ಬರಬೇಕಂತೇಳಿ ಇವತ್ತು ರಾಧಾಕೃಷ್ಣ ದೊಡ್ಡಮನಿಯವರನ್ನು ಗೆಲ್ಲಿಸಿ ಕಳಿಸಿದ್ದೇವೆ ಕಲಬುರಗಿ ಇಲ್ಲಿಯ ಜನತೆ. ಹಾಗಾಗಿ ಅವರು ಧ್ವನಿ ಕೂಡ ಎತ್ತಿದೆ, ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಹಾಗಾಗಿ ಇವತ್ತು ನುಡಿದಂತೆ ನಡೀಬೇಕು. ದೇಶದ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿ ಅಂತ ಹೇಳಿದ್ದಾರೆ. ನಾವು ಏನು ಹೇಳ್ತೇವೆ ಅದೇ ರೀತಿಯೇ ನಡಿತೇವೆ ಅಂತೇಳಿ ಮೋದಿಯವರು ಹೇಳಿದ್ದಾರೆ. ಹಾಗಾಗಿ ಅದನ್ನು ನಡಿಬೇಕು. ನಡೆದು ಅದಕ್ಕೆ ಇವತ್ತು ಕಲಬುರಗಿಯ ನೆನಗುದಿಗೆ ಬಿದ್ದಿರುವಂಥ ಕಲಬುರಗಿ ರೈಲ್ವೆ ವಿಭಾಗೀಯ ಕಚೇರಿಯನ್ನು ಯಥಾವತ್ತವಾಗಿ ಘೋಷಣೆ ಆಗಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಮೂಲ ಸೌಕರ್ಯಗಳು ಸಿಗಬೇಕು. ಈ ಭಾಗದಲ್ಲಿರುವಂಥ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸ್ಬೇಕು ಅಂಥೇಳಿ ಇವತ್ತು ನಾವು ನಾಳೆ ಕಲಬುರಗಿಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಸುಪುತ್ರರಾಗಿರುವಂಥ ಇವತ್ತು ಪ್ರಿಯಾಂಕ್ ಖರ್ಗೆಜಿಯವರು ನಾಳೆ ಇವತ್ತು ಜಿಲ್ಲಾಧಿಕಾರಿಯ ಆವರಣದಲ್ಲಿ ಇವತ್ತು ಜನಸ್ಪಂದನ ಕಾರ್ಯಕ್ರಮದ ಒಂದು ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಆ ಸಭೆಗೆ ನಾವೆಲ್ಲರೂ ಒಕ್ಕೂಟದ ಎಲ್ಲ ಸದಸ್ಯರು ಅವರನ್ನು ಭೇಟಿ ಮಾಡಿ ರೈಲ್ವೆ ಕಚೇರಿ ನೆನೆಗುದ್ದಿಗೆ ಬಿದ್ದಿದೆ, ಈ ರೈಲ್ವೆ ಕಚೇರಿ ಬಗ್ಗೆ ಕೇಂದ್ರ ಸರ್ಕಾರ ಇವತ್ತು ಸುಳ್ಳು ಹೇಳ್ತಾ ಇದೆ, ಅನ್ಯಾಯ ಮಾಡ್ತಾ ಇದೆ, ಅದನ್ನು ಸರಿಪಡಿಸ್ಬೇಕಂತೇಳಿ ನಾಳೆ ಅವ್ರನ್ನ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿ ರಾಜ್ಯದ ಮುಖ್ಯಮಂತ್ರಿ ಕೂಡ 2-3 ದಿನಗಳಲ್ಲಿ ಕಲಬುರಗಿಗೆ ಬರ್ತಾರೆ ಅನ್ನೋಂಥ ಸುದ್ದಿ ಇದೆ. ಅದು ನಿಜವಾದರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭೇಟಿ ಮಾಡಿ ಇದು ನಮಗೆ ಕಲ್ಯಾಣ ಕರ್ನಾಟಕಕ್ಕೆ ಅನ್ಯಾಯವಾಗ್ತಾ ಇದೆ, ಈ ಅನ್ಯಾಯವನ್ನು ಸರಿಪಡಿಸಬೇಕು, ರೈಲ್ವೆ ವಿಭಾಗೀಯ ಕಚೇರಿ ಯಥಾವತ್ತವಾಗಿ ಘೋಷಣೆ ಆಗಬೇಕಂತೇಳಿ ಮಾಧ್ಯಮ ಮೂಲಕವಾಗಿ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಸರ್, ಈಗ ಕಲ್ಯಾಣ ಕರ್ನಾಟಕ ಭಾಗ ಅಂದ ತಕ್ಷಣ ಇವತ್ತು ಬೆಂಗಳೂರು, ಮೈಸೂರು ಭಾಗದವರಿಗೂ ಕೂಡ ನಮ್ಮ ಭಾಗಕ್ಕೆ ನೋಡಿದ್ರೆ ಅವರಿಗೆ ಹೊಟ್ಟೆ ಕಿಚ್ಚಿದೆ. ಅದೇ ರೀತಿ ಕೇಂದ್ರದಲ್ಲಿರುವಂಥ ದೇಶದ ಪ್ರಧಾನಮಂತ್ರಿಗಳಿಗೂ ಕೂಡ ಈ ಭಾಗದ ಬಗ್ಗೆ ಕಾಳಜಿ ಇಲ್ಲ. ಇದು ಎದ್ದು ಕಾಣ್ತಾ ಇದೆ. ಕಲಬುರಗಿ ವಿಭಾಗೀಯ ಕಚೇರಿ, ಕಲಬುರಗಿ ಅತಿ ದೊಡ್ಡ, ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ದೊಡ್ಡ ಜಿಲ್ಲೆ ಇದೆ. ಆದರೆ ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಈ ಭಾಗದ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಾರಲ್ಲ. ಇವತ್ತು ಸೆಪ್ಟೆಂಬರ್ 17 ಕಲ್ಯಾಣ ಕರ್ನಾಟಕ ವಿಮೋಚನಾ ಉತ್ಸವ ಇದೆ. ಈ ಭಾಗದ ವಿಮೋಚನಾ ಕಾರ್ಯಕ್ರಮ ಬರಬೇಕು, ಇಲ್ಲಿ ಧ್ವಜಾರೋಹಣ ಹಾರಿಸ್ಬೇಕು. LK ಅಡ್ವಾಣಿಯವರು ಆದಮೇಲೆ ಇಲ್ಲಿವರೆಗೂ ಯಾರೂ ಹೋಮ್ ಮಿನಿಸ್ಟ್ರು ಬಂದಿಲ್ಲ. ಇವತ್ತು ನಮ್ಮದೇ ಆದಂಥ ವಿಮೋಚನಾ, ನಮ್ಗೆ ಪ್ರತ್ಯೇಕದಂಥ ವಿಮೋಚನಾ ಸಿಕ್ಕಿದೆ. ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಒಂದು ದಿವಸ ಆದರೆ ನಮಗೆಲ್ರಿಗೂ ಕೂಡ ಸ್ವಾತಂತ್ರ್ಯ ಸಿಕ್ಕಿದಂಥ ಒಂದು ದಿನ ಇದೆ. ಈ ದಿನಕ್ಕೆ ಸ್ವಇಚ್ಛೆಯಿಂದ ಬರಬೇಕು.
ಬಂದು ಇಲ್ಲಿ ಧ್ವಜಾರೋಹಣಕ್ಕೆ ಬಂದು